ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್ ಲಿಮಿಟ್. ಈ ಲಿಮಿಟ್ ಯಾವ್ದು ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ರ್ಯಾಷನಲ್ ಫಂಕ್ಷನ್ ಅಲ್ವಾ. ಸೊ ನಾವು ಇದನ್ನು ಡೈರೆಕ್ಟಾಗಿ ಇವ್ಯಾಲ್ಯೂಯೇಟ್ ಮಾಡ್ಬೋದು ಯೂಸಿಂಗ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್. ಏನು ಮ್ಯಾನಿಪ್ಯುಲೇಷನ್ ಏನು ಬೇಕಾಗಿಲ್ಲ. ಸೊ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು ಇಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಆ್ಯಸ್ ದ ಲಿಮಿಟ್ is applied to a rational function. So limit of 4x plus 3 by x minus 2 when applied ಏನಾಗುತ್ತಿದ್ದು ಇದು 4 ಇಂಟು 4 ಪ್ಲಸ್ 3 ಬೈ 4 ಮೈನಸ್ 2. ಹಾಗಾಗಿ ಇದು 19 ಅಲ್ವಾ. 19 ಬೈ 2 ಸರಿನಾ. ಅದು ಹೇಗೆ ಅದನ್ನ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು, ಏನು ಬೇಸಿಕ್ ಫಂಡ್ ಅದರದ್ದು ಅಂತ ಹೇಳಿದ್ರೆ, ಇದು ನಿಮ್ಮ ಫಂಕ್ಷನ್ನು 3ಇಂದ ನಾನು ಪ್ಲಾಟ್ ಮಾಡ್ತಾಯಿದ್ದೀನಿ. 3 to 10 ಮಾತ್ರ. ಇವಾಗ ನಾನು 4 ಅಪ್ರೋಚ್ ಮಾಡ್ತಾಯಿದ್ದೀನಿ. 4 ಅಪ್ರೋಚ್ ಮಾಡ್ತಾಯಿದ್ದೀನಿ ನೋಡ್ಬೋದು ಎಷ್ಟು ವ್ಯಾಲ್ಯೂ ಬರ್ತಾಯಿದೆ ಅಂಥೇಳಿ. ಹತ್ತಿರ ಹೋದಷ್ಟು ನಾವು 9.5 ಹತ್ತಿರ ಹೋಗ್ತಾ ಇರ್ತೀವಿ ಅಲ್ವಾ. ನೋಡಿ ಇಲ್ಲಿ ಹತ್ತಿರ ಹೋದಷ್ಟು 9.5 ಹತ್ತಿರ ಹೋಗ್ತಾ ಇದ್ದೀವಿ. ಸೊ ಆ ಕಡೆಯಿಂದ ಈ ಕಡೆಯಿಂದ 2 ಕಡೆಯಿಂದ ಹೋಯಿತು ಅಂತ ಹೇಳಿದ್ರೆ ವಿ ಕ್ಯಾನ್ ಸಿ ಅಪ್ರಾಕ್ಸಿಮೇಷನ್ ಎಷ್ಟು ಕ್ಲೋಸ್ ಆಗಿರುತ್ತೆ ಅಂತ ಹೇಳಿದ್ರೆ, ನಾವು ಆ ಅಪ್ರಾಕ್ಸಿಮೇಷನ್ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಪ್ರಾಕ್ಸಿಮೇಟ್ ಮಾಡೋದು ಬದಲಾಗಿ ನಾವು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು ಅಂಥೇಳಿ ಇದರ ಫಂಡ.